ತಾರೇನೋ ಹೇಳ್ಕೊಂತವನು ಮನಲ್ಲಿ ಯೋಚನೆ ಮಾಡ ಮಂದಳ ಯೋಚನೆ ಮಾಡ್ಯಾವ ಮೇಲದ ಮಗ ಮೇಲದ ಮಗ ಗುರುದಾಸ ಮಲಿಂಗನ ದೇವರ ಬಂಧನಿಗೆ ಹಿರಿಯರು ಒಂದು ಮಾತು ಹಿಂಗ್ ಹೇಳ್ತಾರ, ಹೆಂಗ ಹೇಳ್ತಾರಪ್ಪ? ಹಾಡಿದವನಿಗೆ ಹಾದಿ ಸಿಕ್ಕಿಲ್ಲ, ಓದಿದವನಿಗೆ ಓಣಿ ಸಿಕ್ಕಿಲ್ಲ, ಸುಮ್ ಕುಳಿತಿರ್ತಕ್ಕಂತ ಮಾನವನಿಗೆ ಸುಡುಗಾಡು ಸಹ ಸಿಕ್ಕಿಲ್ಲ ಅಂತ ಹೇಳ್ಯಾರ. ಹೌದು ಖರೇನ ಹಂಗ ಯಾಕೆ ಹೇಳ್ರಿ? ಹಂಗೈತಿ ಅದ್ರ ಆಟೆ. ಹಾ ಆದ ಕಾರಣ ದೈವಪ್ಪ ಅಂದ್ರ ದೇವ್ರಿದ್ದಂಗ, ಇವ್ ಎರಡು ಮ್ಯಾಳಪ್ಪ ಅಂದ್ರ ನಿಮ್ ಮಕ್ಕಳ ಹೇಳಿದೇವಿ ಇನ್ಕತ್ತ. ಏನಾನ ಅವರು ಹೇಳ್ಯಾರ, ನಾವು ಹೇಳೇವು. ಅವರು ನಮ್ಮ ಮುಗುಳಾಳ ಸುಮಿತ್ರ ಬಾಯಿ ಅವರು. ಹೌದು ಆದ ಕಾರಣ ಇಲ್ಲಿ ವಿಷಯ ಹಂಗ ನಡೆದಪ್ಪ ಅಂತ ಕೇಳಿದ್ರ, ಕಮಿಟಿಯವ್ರು ಬಂದು ಏನಿಟ್ಟಿರತ್ತ ಅವ್ರಿಗೆ ಏನಿಟ್ಟಾರಪ್ಪ? ಆಶಾ ಮತ್ತು ನಿರಾಶೆ. ನಿರಾಶೆ ನಿರಾಶೆ ಅನ್ನತಕ್ಕಂಥ ಶ್ರೇಷ್ಠ ಮಾಡ್ಯಾರವರು ಯಾರು? ಸುಮಿತ್ರ ಬಾಯಿ ಅವರು. ಹೌದಲ್ಲ? ಹೌದು. ಈಗ ಸದ್ದ ನಮಗ್ ತರಿಸ್ಬೇಕಾಗಿದ್ರು ನಿರಾಶೆ ಮಾಡಿದ್ರು ಅವ್ರು ಮನೆ ಮಕ್ಕತ್ತಿರು. ನೀವು ಬರ್ಬೇಕಾದ್ರು ಎದಕ್ ಬಂದಿದ್ದೀವಿ? ಅವ್ರು ಆಶೆ ಮಾಡಿ ತರಿಸ್ಯಾರ. ಇವರೇ ಎರಡು ಮ್ಯಾಲ ಬೇಕಂತ ಆಶೆ ಮಾಡ್ಯಾರ. ಆಶೆ ಮಾಡಿ ತರಿಸ್ಯಾರ ಸರಿ ಬಂದಿದ್ದೆವು. ನಿರಾಶೆ ಮಾಡಿದ್ರು ಅವ್ರು ಮನೆ ಮಕ್ಕತ್ತಿರು. ಹೌದು ಹೌದು. ವಿಚಾರ ಮಾಡುವಂತ ಮಾತಾಡಿದ್ರು ಸ್ವಲ್ಪ ಅಲ್ಲ. ಆಶೆ ಅಂದ್ರೆ ಯಾನು? ಇಲ್ಲಿ ಆಸೆ ಅಂದ್ರೆ ಹ್ಯಾಂಗ? ಒಂದು ಜೀವ ತವ ನಾಳೆಗೆ ಆಸೆ ಮಾಡಿದ್ರೆ ಜೀವ ಬರ್ತದ. ಹೊಲ ತವ ಆಸೆ ಮಾಡಿದ್ರೆ ಹೊಲ ಬರ್ತದ. ನಿರಾಶೆ ಮಾಡಿದ್ರೆ ಮನೆ ಮಕ್ಕೋಬೇಕಾಗ್ತದ. ಮನೇನು ಕಟ್ಟುದಾಗಲ್ಲ ಏನಿಲ್ಲ. ನೆಲ ಮ್ಯಾಲ ಮಕ್ಕೋಬೇಕಾಗ್ತದ. ಆಸೆ ಬಿಟ್ಟು ನೀ ಎಲ್ಲಿ ಹೋಗುದಿಲ್ಲ. ಒಂದ್ ಮಕ್ಕಳು ಹಡಿಬೇಕಾದ್ರೆ ಆಸೆ ಮಾಡಿದ್ರೆ ಹುಟ್ಟತದ. ದೇವ್ರಿಗೆ ಸಹಿತ ಆಸೆ ಅದ. 12 ವರ್ಷ ಅರ್ಕಿ ಮಾಡಿದ್ರೆ ಬಿ ನಿನಗೆ ದೇವ್ರ ಅನ್ನತಾನ. ಮಕ್ಕಳಾಗಿಲ್ಲ ಅಂದ್ರೆ ಅವನಿಗೆ ಕುಡಿಬೇಕನ್ನೋದು ಆಸೆ ಇರ್ತದ. ಇದು ಇಲ್ಲಿ ಗುಡಿ ಕಟ್ಟಾರಪ್ಪ ಅಂದ್ರೆ ಇದು ಆಸೆ ಮಾಡಿ ಕಟ್ಟಾರ. ನಿರಾಶೆ ಮಾಡಿದ್ರೆ ಇಲ್ಲಿ ಗುಡಿ ಆತಿದ್ರ. ಏನ್ ಅರ್ಥ ಬಾಯಿ? ಎಲ್ಲಿ ಹೊಂಟಿದೀನಿ ಇಂಥ ನಿರಾಶೆ ಆಶೆ ಲಮಾನಟ್ಟು ತುಕ್ಕ ಮಾಡಿದಿ ನನಗೇನು? ಸ್ವಂತ ಮಗನಿಗೆ ಹಡಿಬೇಕಾದ್ರೆ ಆಸೆ ಮಾಡಿ 12 ವರ್ಷ ಮಾವನ ಭಕ್ತಿ ಮಾಡಿ ಆಸೆ ಮಾಡಿ ಆಡ್ದಾಳೆ. ಅಮೋಕ್ಷ ಸೇವೆ ಮಾಡ್ಬೇಕಾದ್ರೆ ಕಡಿ ಲಾಸ್ಟ್ಗೆ 7 ಸೇವೆ ಮಾಡ್ತೀನಿ ಅಂತ ಹೇಳಿ ಆಸೆ ಮಾಡಿ ಸೇವೆ ದಂಡಿಗೆ ಹೋಗ್ಯದ. ಅವ ನಿರಾಶೆ ಮಾಡಿದ್ರೆ 7 ಹೋಗ್ತಾರೆ. ಅದಕ್ಕೆ ಗೊತ್ತಿದ ಒಂದೇ ಯೋಗ ಗೊತ್ತಿದವ. 18 ಅನಂತ ವಿಸ್ತಾರ ತಮಾಷೆ ತಾಳಗಳು ಭಿನ್ನಜೋಗ ಅಲಂ ಕುರ್ತಾ ತೀರ್ಥ ದಾಪರ್ ಕಲಿ ಹೋಗೋದೀಗ. ಇಟ್ಟೆಲ್ಲ ಯೋಗ ಶೂನ್ಯ ಹೋದವ ಅಟ್ಟೆಲ್ಲ ಮುಗಿಸ್ತೀನಿ ಅಂತ ಹೇಳಿದವ. ಅದು ಆಸೆ ಮಾಡಿದ ಸೇವಾದ ಕಾಲಾಗ. ನಿನ್ನ ಹುಣ್ಣೂರು ಬೇಡದವ್ರ ಯಾರು ಮಾಡಿದ? ಅವನ ಆಸೆ ಮಾಡ್ಯಾನ. ಕಾಡು ಬರೋದು ಕಾಡು ಹುಲ್ಲಿಗಿನಿ ಬೇಡನಿಲ್ಲ. ನಾ ಯಾರು ಕಳೆಗತ್ತಿದ ಯಾನ್ ಬೇಡನ? ಎಲ್ಲಿ ಲಕ್ಷ ನಿಂದು? ಹೌದು. ಹುಲಿಗಿಣಿ ಬೇಡನಿಲ್ಲ. ಅದು ಆಸೆ ನಿರಾಶೆ. ಅದು ಆಸೆನಿ. ಮತ್ತಿಂದ ಈಗ ಸದ್ಯ ಯಾವಾಗ ಹೆಣ್ಮಕ್ಳು ಯಾರು ಬೇಡ್ತಾರೆ ಇಲ್ಲಿ ಕೇಳ ಮುತ್ತು. ಈಗ ಸದ್ಯ ಗರ್ಭವತಿ ಆದ್ರು ಬಾಂಕಿ ಹಚ್ಚದು ಯಾರ್ಯಾರು ಬೇಡ್ತಾರ ಆಸೆ ಬೇಡ್ತಾರಲ್ರಿ ಬಾಳ ಮೊಸರ ಸಜ್ಜಿ ರೊಟ್ಟಿ ಅದು ಕುಡ್ಲಿಲ್ಲ ಅಂದ್ರೆ ಯಾರ ಕಿವಿ ಹೊಡಿತದ. ಕಿವಿ ಗಡ್ಡಿ ಸೋರ್ತದ. ಇವ್ರದ್ದು ಹಿಂಗ ಬರ್ತದೆ. ಆಶಾ ಬಿಟ್ಟು ಎಲ್ಲಿ ಇಲ್ಲದ ಶರೀರದೊಳಗೆ ಎಲ್ಲಾ ತರದ ಪಂಚಮಹಾಭೂತ ಶರೀರದ ಪೃಥ್ವಿ ಆಪ ತೇಜ ವಾಯು ಆಕಾಶದ ಬೆಂಕಿ ಆದ ಎಲ್ಲದರೊಳಗ ಮತ್ತ ಆಶಾ ಇವ್ರಲ್ಲಿ ಹೆಂಗ ನಡೀತದ? ಸತ್ತು ಬರಕ್ಷದಕ್ಕೆ ಆರ ಬೆಳೆಸದ ದೇವಾಗಿ ಬೇಡ್ತದಲ್ರಿ. ಬೇಡ್ತದ ಆಸೆಗಾಗಿ ಬಾಣ್ ಬೇಡ್ತಾವ, ಮೊಸರು ಬೇಡ್ತಾವ, ಬಿಸ್ಕಿಟ್ ಬೇಡ್ತಾವ, ಬಾಳಿಕೆ ಎಲ್ಲೇ ಈಗ ಹೋಗ್ಬೇಕಾದ್ರೆ ಹುಡುಗಿ ಆಶೆ ಮಾಡಿದ್ರೆ ಹೋಗ್ತದ. ಈಗ ಹುಲ್ಜಂತಿಗೆ ಹೋಗ್ಬೇಕಾದ್ರೆ ಆಶೆ ಮಾಡಿದ್ರೆ ಹೋಗ್ತಿ. ಲಾಸ್ಟ್ ಮೂಮೆಂಟ್ ದಾರುನು ಬೇಡ.
ಹಿಂಗ ವಿಷಯ ಅದ ಎದ್ರ ಮ್ಯಾಗ ಮನಸ್ಸು ಮಾಡ್ತೇವ್ ನಾ ಕೋಟ್ ಹಾಕೋಬೇಕಂತ ಅಂದತಿ ಆಸೆ ಮಾಡಿದ್ರೆ ಕೋಟ್ ಬರ್ತದ ಹಾ ಇಟ್ಟು ರೊಕ್ಕ ಗಳಿಸ್ಬೇಕಂದ್ರೆ ಆಸೆ ಮಾಡಿದ್ರೆ ರೊಕ್ಕ ಬರ್ತದ ಹೌದು ಸುಮ್ಮ ಮನ್ಯಾಗ ಕೂತ್ರೆ ಯಾರು ಕೇಳ್ಬೇಕು ನಿರಾಶೆ ಮಾಡಿದ್ರೆ ಎಲ್ಲಿ ನಿರಾಶೆ ದೊಡ್ಡದಾಗಬೇಕು ಬೈ ಹ್ಯಾಂಗ ಮಾಡ್ತೀವಿ 10 ಹೊಂಡತನ ಮಾಡು ಹಾ ನಿರಾಶೆ ಮಾಡಿ ಮನ್ಯಾಗ ಕೊಡ್ರು ಎದಕ್ ದುಡಿತೀವಿ ಹಲ್ಲಾಗ ದುಡಿದು ಬೇಡ ಹಾ. ಹಾಡ್ಕಿಗೆ ಬರೋದು ಬೇಡ ಹಾ ನಿರಾಶೆ ಮಾಡಿ ಮನ್ಯಾಗ ಕೊಡ್ರು ಮತ್ತೆ ಹಾಡ್ಕಿ ಯಾಕೆ ಬಂದಿದಿ ಯಾಕೆ ಆಸೆ ನೀನು ರೊಕ್ಕಿಂದು ಹೌದು ಹೌದು ರೊಕ್ಕ ತಗೊಳ್ಳಿ ನೋಡು ನೀ ಆಸೆ ಮಾಡಲ್ಲ ತಿಳ್ಕೊತೀನ ಹೌದಿಲ್ಲ ಹಿಂಗ ವಿಷಯ ಅದ ಮತ್ತ ಅವ್ರು ಏನಂತಾರ ಮಾಧು ಈ ಕಡೆ ಕೇಳಿದ್ರ ನಿಮ್ದೇ ಮಾತು ಹೆಚ್ಚಾಗ್ಯದ ಇಲ್ಲಿ ಯಾರು ನಡೆದಂದ್ರ ಅವರು ರಾಮಾಯಣ ಮಹಾಭಾರತ ಆದ್ರು ಕೃಷ್ಣ ಮಕ್ಕಳಿದತ್ತ ಅವನ ಬಲ ಇವ್ರು ಯಾರು ಕೂತಿರತ್ತ ಹಾ ಅರ್ಜುನ ಇದು ಅವ್ರು ಕುಂಡಿರ್ಬೇಕಾದ್ರ ಎದ್ರ ಕಾಲ ಹಾದ್ರಲ್ಲಿ ಆಸೆ ಮಾಡಿ ಹಾದ್ರಲ್ಲಿ ನಮ್ಮದು ಮುಂದ್ ಹಿಂಗ ಆಲಿ ಹಿಂಗ ಮಾಡ್ಲಿ ಅಂತ ಹೇಳಿ ಹೋಗುದ್ ಗರ್ಜ ಅಲ್ಲದ ಅಲ್ಲೇ ಕುಂಡಿರ್ಬೇಕಾಗಿತ್ತು ಅವನ ಕಡೆ ಹೋಗುದು ಯಾರು ಗರ್ಜದ ಆಸೆ ಮಾಡೇ ಹೋಗ್ಯಾರ ಅವರು ಹೌದು ನಿರಾಶೆ ಮಾಡಿದ್ರೆ ಅವ್ರ ಮನೆಯಾಗ ಕೊಟ್ಟಿರ್ಬೇಕಾಗಿತ್ತು ಅವನ ಕಡೆ ಹೋಗುದು ಗರ್ಜ ಅನ್ನೋದು ಅವಶ್ಯಕತೆ ಏನದು ಹಾ 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 ಗೆದ್ಬೇಕನ್ನೋದು ಆಸೆ ಇರದಲ್ಲಿ ಅವರು ಹಚ್ಬಿಡ್ತಾರ ಅಲ್ಲಿಗೆ ಹಾ ಸುಮ್ಮನೆ ಹೋಗ್ತಾರ ಹಿಂಗ ವಿಷಯ ಅದ ಇನ್ನ ಮುಂದೆ ಭಾಳ ಇಲ್ಲ ದೈವಪ್ಪ ಅಂದ್ರೆ ಭಾಳ ದೊಡ್ಡದ ನಾವೇನು ಶಾಣೆ ಅಲ್ಲ ಭಾಳ ಪಂಡಿತರಲ್ಲ ಹೌದು ಏನೋ ಇವತ್ತಿನ ದಿವಸ ನಮ್ಮ ಪೂಜಾರವ್ರಿಗೆ ಹಿಂಗ ಇದ್ದಿತ್ತು ನಮ್ಮ ಹಾಡಿಕೆ ಬೇರೆ ಇದ್ದು ಅದೇನು ಅನಪಲಿ ಉಳಿದಿಲ್ಲ ಹಾ ಏನೋ ಸ್ವಲ್ಪ ನೆಗಡಿ ಥಂಡಿಗಾಗಿ ಮನ್ನಿ ಜರ ತಲೆ ತೊಯ್ದವ್ರಿ ಅದ್ರ ಸಂಬಂಧ ಹಿಂಗ ಆಗ್ಯದ ಅಂತ ಹೇಳಿ ಜರ ನರ್ಮದಾಗ ಹೊಂಟ ಹಾಡ್ಕಿ ಹಾ ಹೋಲಿ ಮುಂದೆ ಹೆಂಗ ಬರ್ತದ ಮುಂದಿನ ಸಂದಿಗೆ ನೋಡುನು ಇನ್ನ 2 ಪ್ರಶ್ನೆ ದಯ ಕೂತ್ ಮಾಡಂದ್ರ ನಾ ಮಾಡ್ತಾ ಇಲ್ಲ ಬೇಡಪ್ಪ ಅಂದ್ರೆ ಬಿಟ್ಟು ಬಿಡ್ತ ಇನ್ನ ನಿಮ್ ಮಾತಾಡ್ಬೇಡ ಅಪ್ಪಿ ಪೈಲ ಪ್ರಶ್ನೆ ಯಾವಾಗಪ್ಪ ಅಂತ ಕೇಳಿದ್ರ ಹಾ ವರುಣ ಹಾ ವರುಣ ಮತ್ ಮಿತ್ರ ಅನ್ನತಕ್ಕಂಥವ್ರು ಋಷಿಗಳದಾರ ಅದಾರ ಅವ್ರ ಕಣ್ಣದಿಂದ ಹಾ ನೀರು ತೆಗೆದು ಏನು ತಯಾರು ಮಾಡಿದ್ರು ಅದು ಯಾರಿಗೆ ದಾನ ಮಾಡಿದ್ರು ಅದು ಯಾರಿಗೆ ದಾನ ಮಾಡಿದ್ರು ಇದು 18ರದಾಗ 18 ಮತ್ ಇನ್ನೊಂದು ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಹಾ ಯಾವ ಪಾರ್ವತಾ ದೇವಿ ಹಾ ಸ್ವತಃ ವಿಷ್ಣುಗ ಮತ್ತು ಬ್ರಹ್ಮಗ ಮೋಹ ಅಂದ್ರನು ಮಾಯಾ ಬಂದ ಗಜ್ಜಿಗೆ ಪಾರ್ವತಾ ದೇವಿ ಸ್ವತಃ ಒಂದು ಕೂಸ ಅಂಗಾಯ ತಯಾರು ಮಾಡ್ಯಾಳ ಹಾ ಆ ಕೂಸ ಹಾ ಅವನ ಹೆಸರು ಏನಿತ್ತು ಅವನಿಗೆ ತಲೆಗಳು ಏಸಿದ್ದು ಮತ್ತ ಅವ ಎಲ್ಲಿ ಹೋಗಿ ಅಡಕಾದ ಹಾ ಇದು 18ರ ವಿಷಯ ಅದ 18 ಹಾ ಇದು ಒಂದು 6 ಶಾಸ್ತ್ರ 18 ಪುರಾಣದ ಬೇಕಾದಂಗ ಹೇಳಿವ್ರು ಹಾ ಹೇಳ್ತಾರಪ್ಪ ಹಾ ಇನ್ನು ಮುಂದ ಪರಿಚಯ ಕೊಡ್ರಿ ಆದ ಕಾರಣ ಈ 2 ವಿಷಯವ ಇನ್ನು ಹಾಲು ಮತದಾಗ ಕೇಳೋಣ ಬೇಡ್ರಿ ಹಾಲು ಮತದೊಳಗೆ ನನಗೆ ಯಾರು ಸಂಶಯ ಬರ್ತದಪ್ಪ ಅಂದ್ರೆ ದೈವ ಅಂದ್ರೆ ದೇವ್ರ ಇದ್ದಂಗ ಹಾ ನನಗ ಶಂಕ ಹಿಂಗ ಬರ್ತದ ಮುತ್ತು ಹೆಂಗ್ರಿಪ್ಪ ಈಗ ಸದ್ದ ಜಗಕ್ಕೆ ಜಗದ್ಗುರು ರೇವಣ ಸಿದ್ಧತಾರ ಅತ್ತಾರ ಎಲ್ಲ ಕಡೆ ಜಗದ್ಗುರು ರೇವಣ ಸಿದ್ಧ ಹಾ ಹೌದಲ್ರಿ ಹೌದು ಆಯ್ದ ಸೊನ್ನಾರಿ ಸಿದ್ಧ ಬರೇ ಗುರು ಅತ್ತಾರ ಗುರು ಅತ್ತಾರ ಆಯ್ದ ಬಿರಾಣ ದೇವ್ರ ಬರೇ ಗುರು ಅತ್ತಾನ ಹೌದು ಗುರು ಮತ್ತ ಜಗದ್ ಗುರು ಅಂದ್ರೆ ನಮ್ಗೆಲ್ಲರಿಗೂ ಆಗ್ಬೇಕಲ್ಲ ಆಗ್ಬೇಕು ಮತ್ ಯಾಕಿಲ್ಲ ಮತ್ತ ಇದು ಅಲ್ಲದೆ ಹಾ. ಕೋಟಿ ಸಿದ್ಧ ಗುರು ಯಾರು ಸೋಮಲಿಂಗ ಸ್ವಾಮಿಲಿಂಗ ನಾಥ್ ಪಂತ್ರ ಗುರು ಯಾರು ದತ್ತಾತ್ರಿ ದತ್ತಾತ್ರಿ ದೈತ್ರ ಗುರು ಯಾರು ಶುಕ್ರಾಚಾರಿ ಶುಕ್ರಾಚಾರ್ಯ ದೇವತ್ರ ಗುರು ಯಾರು ಬೃಹಸ್ಪತಿ ಬೃಹಸ್ಪತಿ ಮತ್ತವ ಜಗಕ್ಕೆ ಜಗದ್ಗುರು ರೇವಣಿಸಿದ್ದು ಇವ್ರಿಗೆ ಯಾಕೆ ಆಗಿಲ್ಲ ಅವ ಜಗ ಬಿಟ್ಟಾರ ನೀವ್ರೆಲ್ಲರೂ ಜಗತ್ತಿನಾಗ ಯಾವ್ದಾರಪ್ಪ ಅಂದ್ರೆ ಅವ್ರಿಗೆ ಯಾಕೆ ಗುರು ಆಗಲಿಲ್ಲ ರೇವಣ ಸಿದ್ಧ ಅವ್ರಿಗೆ ಮಾಡಿ ತೋರ್ಸ್ಬಾಯಿ ನೀವು 10 ಹೊಂಡುತ್ತಾನ ನಿನಗ್ 10 ವರ್ಷ ಮುಜತ್ ಕೊಡ್ತ ಹೌದು ಯಾರಿಗೆ ನಾಥ್ ಪಂತ್ರ ಗುರು ದೈತ್ರ ಗುರು ದೇವತ್ರ ಗುರು ಹಾ ಜಗದ್ಗುರು ಅನ್ಬೇಡ ಜಗದ್ಗುರು ರೇವಣ ಸಿದ್ಧ ಅಂತ ತಿಳಿನಿ ಬಾಯಿ ಇವ್ರಿಗೆಲ್ಲ ಮಾಡಬೇಕಾದ ಜಗ ಬಿಟ್ಟಿಲ್ಲ ಇವರು ಜಗತ್ನಾಗೆ ಅದಾರ ಹಾ ನಾಥ್ ಪಂತ್ರ ಜಗತ್ನಾಗೆ ಅದಾರ ದೇವತ್ರ ಗುರುನು ಇಲ್ಲೇ ಅದಾರ ಹಾ ದೈತ್ರು ಇಲ್ಲೇ ಅದಾರ ಹಾ ಜಗ ಬಿಟ್ಟದಾರೇನು ಇಲ್ಲ ಹಾ ಅದ್ರ ಸಲುವಾಗಿ ನಿಮಗ್ ಗುರು ಯಾವ ಹಾ ಏನ ಬೀರಣ ದೇವ್ರ ಗುರು ಏನ್ ರೇವಣ ಸಿದ್ಧ ಗುರು ಹಾ. ಏನ್ ಸೊನ್ನಾರ ಸಿದ್ಧ ಬೇರೆ ಗುರು ಹೌದು ಹಿಂಗ ವಿಷಯ ಹಿಂಗಾದ ಹಾ ಅವರು ಹೆಂಗ್ ಹೇಳ್ತಾರ ನೋಡೋನು ಬಹಳ
ಅವಶ್ಯಕತೆ ಅಪಶಬ್ದ ನಾವ್ ಹಂಗಾರ ಮಾತಾಡೋರಲ್ಲ ಹಾ ಕಮಿಟಿಯವ್ರು ಹೆಂಗ್ ಹೇಳ್ತಾರ ಹಂಗ ಕೇಳ್ಕೊತ ಹೋಗ್ಬೇಕಾಗ್ಯದ ಏನೋ ಸ್ವಲ್ಪ ದರಿ ಬಿದ್ದದ ಸಹಕಲವಂತರ ಒಂದು ಖ್ಯಾಲಿ ಹಾಡಿ ಸಹಕಲವಂತ್ರಿ ಫಾಳೆ ಹೋಗ್ತದ. ಹೌದು. ಸಭಾ ಪಂಡಿತರಲ್ಲಿ ವಿಜ್ಞಾಪನೆ ಯಾವ ನಮ್ಮ ಚಡ್ಚಣ ಗ್ರಾಮದೊಳಗ ಏನಾಗ್ಯದಪ್ಪ ಹಳಿ ಮೇಳ ಅಂತ ಹೇಳಿ ಮುದ್ದಮ್ಮ ಮುಗುಳ್ಯಾಳ ಜೋಡಿ ಕುಡ್ಸ್ಯಾರ ಯಾಗಡಿ ಬಂದು ನಮಗ್ ಹೈರಾಣ ಹಿಡ್ದದ ನಮ್ಮ ತೆಲಗಾಯಿ ಮುತ್ತೆ ಹೌಸ್ ಆಗ್ಯದ ಯಾಕಂದ್ರೆ ಮಹಾರಾಜ ಸೂರ ಬಹಳ ಹತ್ತಿದ್ದ ಅವನಿಗೆ ಗೊತ್ತದ ನಿನ್ನ ಮಗಳಿಗೆ ಎಂದು ಆರ್ನಾಗ ಬಿದ್ದಿಲ್ಲ ನಿನಗ ದೇವ್ರ ತಣ್ಣಗಾಗ್ಯದ ನೀನ್ ನಗಲಕತ್ತಿದ್ದೀನಿ ಏನ್ ಹೌಸ್ ಆಗ್ಯದ ಮುತ್ತಾವ ಅದಕ್ಕ ಬಾಯಿನಾಗ ಆಕೆ ದೊಡ್ಡ ಮಗಳು ಮತ್ತೊಂದು ಸಣ್ಣದ ನೋಡಿ ಜಿಂಗ ಹೌದು ಅವಳು ಬಾಳ ಖಾಯಿದೀವಿ ನೋವು ಆಗ ಹಾಡ್ತ ನೋಡಿ ಇಲ್ಲಿ ಕೊಟ್ಟಿ ಸಂಸಾರ ಬಿಟ್ಟಿ ಮನಿ ಮರಿ ಹೆಂಗ್ ಹಾಡ್ತದ ಲತಾ ಮಂಗೇಶ್ಕರ್ ಹಾಡ್ದಂಗ ಹಾಡ್ತದ ಚೀಸ್ ಅದು ಅದಕ್ಕ ಅಕ್ಕಿ ಆತರ ಸುಮಿತ್ರ ಅಂದಂಗ ಅಕ್ಕಿ ಖರೆ ಸುಮಿತ್ರ ಅಂತ ಅಕ್ಕಿ ಏನಂದ್ರು ರೊಕ್ಕಿನ ಮೇಲೆ ಆಶೆ ಇಲ್ಲ ನಿರಾಶ 18,000 ಹಿಡಿದು ಯಾವ ಊರಿಗೆ ಬರಲ್ಲ ಆಶೆ ಇಲ್ದವ್ರು ರೊಕ್ಕ ಬಿಡ್ತಾರ್ರಿ ಇದು ಬಿಡು ಆ ಅಕ್ಕಿ ಮಾತ್ ಕೇಳಿ ಅಕ್ಕಿ ನನ್ ಚಿಟ್ಟ ಮಗಳತ್ತಾಳ ಗಂಡರ ಮಕ್ಕಳ ಯಾರ ನನ್ನ ರತ್ನಿ ಐತಿಯವ ನೀ ಹಡದಿದ್ ಗುರ್ತಾ ಏನಿ ಅನಿಬೇಡಿವ ಅಕ್ಕಿ ಅಲ್ಲಿ ಅಕ್ಕಿನ ಬ್ರಹ್ಮಚಾರಿನಿ ಹಾಳ ಯಾಕಂದ್ರ ಅಕ್ಕಿನ ಮನ್ಯಾಗನ ಗಂಡಿಲ್ಲ ಮಕ್ಕಳಿಲ್ಲ ಏನಿಲ್ಲ ನಾವ್ ಕೊಟ್ರ ಹೋತಾಳ ಕೂಡ್ಲೆ ನೀನು ನಮಗೆ ಕಾಡ್ತಾಳ ಅಕ್ಕಿ ನಮಗೆ ಅಣತಂಬ್ರಿ ಕಾಡು ಚಾಲುನೆ ಅಕ್ಕಿ ಮನ್ಯಾಗ ಇರುತ್ತ ನಮ್ಗೆ ಹೈರಾಣ ಇರುದೇ ಮೂಲ ನಕ್ಷತ್ರದ ಹುಟ್ಟಿದೀವಿ ನವನಿದು ಅದಕ್ಕೆ ಹೇಳ್ತಾರ ಹಾಡಾಕರ್ ಕಾಡುದೇ ಮನ್ಯಾಗ ಅಣತಂಬ್ರಿ ಕಾಡುದು ಅಣತಂಬ್ರಿ ಕಾಡ್ತದ ಹುಟ್ಟನ ನಾವು ಹಿಂದ್ ಗಂಡ ಹುಟ್ಟಿಲ್ಲ ನನಗ ಅದಕ್ಕೆ ಹೇಳ್ತಾರ ತಾಯಿ ತಂದೆ ಕಾಡ್ಕೊತೇ ಇರೋದು ಇದು ಅದಕ್ಕೆ ಚಂದಾಗಿ ಕತ್ತಿ ಹೇಳಿದ್ರು ಪಾಂಡವರು ಗೌಡ ನೀನು ಕರ್ಬಲ ಹಾಡಿ ದುರ್ವೇದನ ಮತ್ತ ಅರ್ಜುನ ಹಾದ್ರು ತಲಿ ಕಡಿ ಕಾಲ್ ಕಡಿ ಕೂತ್ರು ತಮ್ಮ ಮನಿ ಬಿಟ್ಟು ಹೋಗ್ತಾರ ನಮ್ಮ ಇದು ವಿದ್ದ ಗೆದ್ದ ಆಶಾದಿಂದ ಹೋದ್ರ ಯಾರು ಬಂದದ ಬಲ್ಲಿ ನಿರಾಶತೆ ಹೋದ್ರ ಅದು ಹೇಳ್ರಿ ನೀವು ಚಡ್ಚಣದವ್ರು ಆಶಾಗೆ ಹೋಗ್ಯಾರ ಅವರು ಇಲ್ಲಿ ಚಡ್ಚಣದಾಗ ಬಾಹುಬಲಿ ಅಂಗಡಿಯಾಗ ಚಲೋ ನಿಮ್ಮ ಅರಿವಿ ಸಿಗ್ತಾವ ಅಂತ ಹೇಳಿ ಬೆಳಗುಳು ಹಿಡಿದು ಮಂದಿ ಬರ್ತದ ಸುಮಾರು ಕೊಡ್ತಾನ ಮಾಂದರ್ಪಟ್ಟಿ ಅಂತ ಬರ್ತಾರ ಆಶಾ ಮಾಡಿ ಬರ್ತಾರ ಚಲೋ ಸಿಗತ್ತ ಆಶಾ ಮಾಡ್ತಾರ ಇಲ್ಲ ಅದು ಕೇಳೋದು ನನಗ ನಮ್ಮ ಹೇಳಿದ್ರು ಅಮೌಷದ ಹಂಗ ಮಾಡ್ದ ಹಿಂಗ್ ಮಾಡ್ದ ಅದ್ ದೇವ್ರ ಮಾಡೋದ್ ವಿಷಯನೇ ಬೇರೆ ಕೇಂದ್ರದಾಗ ಮಾತಾಡ್ಬೇಕು ನಾವು ಅಚ್ಚುಕಟ್ಟ ರಾಷ್ಟ್ರಪತಿ ಅಂತೆಲ್ಲ ಮಾತಾಡ್ತೇವ್ ನಾವು ಆ ಕಡೆ ಹೋಗೋದು ನಿಮ್ಮ ಶೀಟ್ ಬರ್ತದ ಶಿರಿಯಾಣದಾಗ ಹಲೋಳೆ ಈಗ ನಿನ್ ಕಡೆ ಬರ್ತ ಬರ್ರಿ ಶಿರ್ಯಾಣ ಮಾಡೋದಾಗ ಸೇವಾ ಮಾಡಕ್ರ ಕೇಳ ಹಲೋಳೆ ಶಿರ್ಯಾಣ ಸಿದ್ಧ ಉರ್ಮರಿ ದೇವ್ರು ಉಗ್ರಗಡ್ಡಿನ ದೇವ್ರು ಸೋಮಘಾತಕ ದೇವ್ರು ಬಗುಡು ಬಂಗಾಲಿ ದೇವ್ರ ಗಾರವಾಡಿಗಿದ್ದೆ ಆ ದೇವ್ರ ಸದ್ಯ ಕಲಿಯೋಗದಾಗ ಜೀವಂತ ಗಾಂಜಿ ಸೋದು ದೇವ್ರ ಕದ್ದೆ ಹೊನ್ನೂರಾಗ ಚಿಲ್ಮಿ ತುಂಬ ಹೊಗೆ ಹಾರ್ತದ ನೋಡ್ಲಕ್ ಸಿಗ್ತದ ಅಂತ ನಿನ್ನ ದೇವ್ರ ಅಂತ ದೊಡ್ಡ ನಿಮ್ಮ ಅಪ್ಪ ಹುಲಿ ಗುಂಡಿನ ಮೇಲೆ ಆಶೆ ಮಾಡ್ಬೇಕ ಹುಲಿಗಿಂಡಿನ ಮೇಲೆ ಯಾಕೆ ಆಸೆ ಮಾಡುವ ಮಾಳಿಂಗರಾಯ ಹುಲಿಗಿಂಡು ತೊಂಬ ಅದ್ರ ಮೇಲೆ ಆಸೆ ಮೇಲೆ ಹಾಲಿನ ಮೇಲೆ ಯಾಕೆ ನಿಮ್ಮ ಅಪ್ಪಂದು ಮಾಳಿಂಗರಾಯ ಹೈರಾಣ ಗೊತ್ತು ಭಾರತಿ ನಿಂಬಳ ಗುಡ್ಡಕ್ಕೂ ಅದ ಶಿವನು ಗೊತ್ತು ಅಂತವನಿಗೆ ಹೈರಾಣ ಮಾಡದ ನಿನಗೆ ಬೇಕಾಗಿ ಆಶಯದಿಂದ ಹುಲಿ ಹಾಲ ಹೈರಾಣ ಮತ್ತವರಿಗೆ ಮಾಡದಿ ಆಶೆ ಇಲ್ಲೇ ಬೇಡದಿ ಇದನ್ನು ಕೇಂದ್ರದಾಗ ಮುನ್ಸಿಪಾಲ್ಟಿ ಅದು ಹಾಲಾಳೆ ಮಾಡಿ ಅಂತೇಳಿ ಕಿಲಾಳೆ ಮಾಡ್ಲಕ್ ಹೋದ್ರ ಅವ್ರಿಗೆ ಪೆಟ್ಟು ಬಡಿತಾವ ನೀನು ಅವ ಕೇಂದ್ರದಾಗ ಮಾತಾಡ್ತೇನ ನಾನು ಕೇಂದ್ರಕ್ಕೆ ಹೋಗ್ಬೇಕಾಯ್ತು ನಾ ಕೇಂದ್ರಕ್ಕೆ ಹೋಗೋದು ಬಿಟ್ಟಿದೀಗ ನಾ ಕೇಂದ್ರಕ್ಕೆ ಹೋದ್ರೆ ಬರ್ಕಸ್ತದ ಸರ್ಕಾರ ಅದಕ್ಕೆ ಹೇಳ್ತಾ ನಿನಗ ದೇವ್ರು ಮಾಡೋ ವಿಷಯನೇ ಬೇರೆ ಮಾನವರು ಮಾಡೋ ವಿಷಯನೇ ಬೇರೆ ಅದಕ್ಕೆ ಆಶೆ ಇಲ್ದೆ ಭೂಮಿ ಮೇಲೆ ಯಾವುದೂ ಇಲ್ಲ ಯಾರಿಗೆ ಸತ್ತ ಬಳಕ ನೋಡಿ ನಿಮ್ಮ ಆಯಿ ಮನ್ಯಾಗ ಮುಂದ್ 6 ತಿಂಗಳು ಸತ್ತ ಬಳಕ ಮುಂದ್ ಮನ್ಯಾಗ ಯಾರು ಹೈದ್ರಂದ್ ಯಾರಿಗಾರ ಬಡ್ಕೋತಾಳ ಆಕೆ ಏನ್ ಮಾಡ್ತೀಳ ಅದು ಬೇಡ್ತಾಳ ಆಶೆ ಇಲ್ಲದೆ ಬೇಡ್ದು ನಿಮ್ ಮನ್ಯಾಗ ಸತ್ರು ಆಶೆ ಹೋಗಿಲ್ಲಿದ್ರದು ಮಾಯ ಪ್ರಪಂಚ
ಮಣ್ಣಾಗ ಹೋದ್ರ ಬಿಟ್ಟಿಲ್ಲ ಬಿಟ್ಟಿಲ್ಲ ಆಶೆ ನಡಿಲಿಕ್ಕೆ ಬರಂಗಿಲ್ಲ ಈ ಕಡೆ ಜೀವ ಹೋಗ್ತಿರ್ತದ ಹಾ ಈ ಕಡೆ ಮಂದಿ ಮಾತಾಡ್ತಿರ್ತಾರ ಅದವ್ರ ನಿಮ್ಮರ್ದ ಕೈಕಾಲ್ ಜೀವ ಹೋಗಿರ್ತದ ಇನ್ನೊಂದ್ ನಾಲ್ಕಪ್ಪತ್ತು ಉಳಿಬೇಕತ್ತ ಆಶೆ ಆಸೆ ಮಾಡ್ತದ ಒಂದ್ ಮಗನಿಗೆ ಇನ್ನಂತ ಹಾಲೊಳಗೆ ಹೇಳ್ದತ್ತವ ಹಾ ತಾ ಹೊಂಟದ ಕೈಲಾಸಕ್ಕ ಹಾ ಕ್ವಾಣ ಕಟ್ಟಿದ ತಾಗದಾಗ ಹಾ ಅದ್ ಹರ್ಕೊಂಡ್ ಮಲಿ ಕುಡ್ತಿತ್ತ ಅದ್ ನೋಡೋದ್ ಬಿದ್ದಲ್ಲಿ ಹೌದಾ ಜೀವ ಹೊಂಟದ ಹಾ ಏ ಬಾಬಾ ಅಂದತ್ ಯಾಕೆಪ್ಪ ಅಂದ ಆ ಕ್ವಾಣರ ಕಟ್ಟು ಅಂದತ್ ನೋಡ್ ತಾ ಹೊಂಟದ ಕೈಲಾಸಕ್ಕ ಕ್ವಾಣ ಕಟ್ಟತನ ಕುಡಿದ್ರೆ ಕುಡಿಲಿ ಅದು ಕುಡಿತದ ಅವನ ಹಾಲ ಇಲ್ಲ ಹೇಳ ನಿನಗೆ ಆಸೆ ಇದತ್ತ ನಿಮ್ಮ ಸಾಕರ್ ಜೀವ ಹೊಂಟದ್ರ ಈ ಕಡೆ ಆಸೆ ಮಾಡ್ತದ ನನ್ನ ಮಕ್ಳು ಹೆಂಗ ಹೆಂಡ್ರಿ ಹೆಂಗ ಮುಂದೆ ನನ್ನ ಮೊಮ್ಮಕ್ಳು ಹೆಂಗ ಹಾ ಈಗ ಆಶೆ ಇಲ್ಲತ್ ಹೇಳ್ತಾಳ ನಮ್ಮ ಜಗದಾಂಬ ದುರ್ಗವ ಹಾ ಈಗ 7 ತಿಂಗಳದಾಗ ಹಾ ಹೆಣ್ಮಕ್ಳು 1 ತಿಂಗಳ ಹೊಟ್ಲಿ ಅದ್ರಂದಿ ದವಾಖಾನಿ ಚಾಲು ಆಯ್ತು ಚಾಲು ಆಯ್ತು 7ರಾಗ ಹಾದ ಬಳಕ ಕೈ ಬಂತ 4 ನಿಂತಂತ ಆಬಡ್ತಾವ ಹೋಗ್ತಾರ ಏ ಉಳಿಲಿ ನನ್ನ ಮೊಮ್ಮಗಳಿಗೆ ಯಾನ್ ಡಾಕ್ಟರ್ ಸಾಹೇಬ್ ಇರ್ತಾನ ನಾಳೆಗೆ ನಾಡ್ದ ಆಗ್ತದತ್ತಾನ ಹಾ ಏ ನಮ್ಮ ಮಗಳಿಗೆ ಏನ್ ಹರ್ರಿ ಮೊದಲು ಹಾ ಹರ್ರಿ ಅಂತ ಹೇಳಿ ಸಿಜಾರ್ ಮಾಡಿಸ್ತಾರ ಸಿಜರ್ ಮಾಡಿಸ್ತಾರ ಹೊಟ್ಟೆ ಹರಿಸ್ತೀರಿ ಅಂದ್ರೆ ನಿಮ್ಮ ಆಶಯದಿಂದ ಹರಿಸ್ತೀರಿ ಏನ್ ಮತ್ತವ್ರಿಗೆ ಪರಮಾತ್ಮ ಕಲ್ಯಾಣ ಮಾಡೋಕಲ್ಲ ಹರಿಸ್ತೀರಿ ಹೆಂಗೋ ಹಲ ಹೇಳೋ ಹೇಳ್ತಾಳ ಅವ್ರ ತಂಗಿ ಬಂದ್ ಹೇಳ್ತಾತ್ರಿ ನೋಡು ನಿಮ್ಮ ತಂಗಿ ಬಂದ್ ಹೇಳಿ ಬರ್ಲಿಲ್ಲ ಅಂದ್ರ ಬರ್ಲಿ ನಿಮ್ಮ ತಮ್ಮ ಹೇಳು ಹಾ ಖರೆ ಏನಿಲ್ಲ ಯಾನ್ ಕಿತ್ತಂಗ್ ಮಾತಾಡ್ರತ್ತಿನ ಹಾ ಅದಕ್ಕೆ ಸ್ವಾಮಿನಿಗೆ ಮಾಡ್ಯ ಪ್ರಶ್ನೆ 18ರಾಗ ಮಾಡ್ಯಾನ ಒಂದ್ ಹಾಲು ಮತ ಮಾಡ್ಯಾರ ಒಂದ್ ಹಾಲು ಮತದಾಗ ಏನ ಮಾಡ್ಯಾನ ಹಾ ಎಲ್ಲಾರ ಗುರು ಈ ಸತ್ ಪ್ರತಿಯೊಂದ್ ಜಾತಿ ಗುರು ಅದಾರ ಗುರುಗಳು ನಾತ್ ಬಂದ್ರ ಗುರು ದತ್ತಾತ್ರಿ ಹಾ ದೇವತ್ರ ಗುರು ಬೃಹಸ್ಪತಿ ಬೃಹಸ್ಪತಿ ಪಾಂಡವ್ರ ಗುರು ದ್ರೋಣಾಚಾರಿ ಹಾ ಹಿಂಗೆಲ್ಲಾ ನೌಕೋಡಿಸಿದ್ರು ಗುರು ಸ್ವಾಮಿನಿಂಗ ಸ್ವಾಮಿಲಿಂಗ ಹಾಲು ಮತ್ತ ಗುರು ಬೀರ ದೇವ್ರ ಬೀರದೇವ ಬೀರಪ್ಪ ಅಂದ್ರ ಹಾಲು ಮತ್ತ ಕುರುಬರ ಮನ್ಯಾಗ ದೇವರಾಗಿ ಮೆರೆಯತ್ತ ಆಶೀರ್ವಾದ ಮಾಡದಲ್ಲಿ ಯಾರು ರೇವಣ ಸಿದ್ದೇಶ್ವರ ಲಿಂಗ ಕಟ್ಟಿ ದೇವರಾಗಿ ಮೆರದ ಬರಲ್ಲ ಅದಕ್ಕ ನೀವೇನ್ ಹೇಳ್ತೀರಿ ಜಗತ್ತಕ್ಕೆ ಜಗದ ಗುರು ರೇವಣಿಸಿದ್ದ ತಿರ್ಕರೆ ಹಾ ನಮ್ಮ ಸೋಮನಿಂಗ ನಮ್ ಗುರುವನ್ನ ನಿಮ್ಮ ರೇವಣಿಸಿದ್ದು ನಮ್ಗೆ ಎಲ್ಲಿ ಬರಂಗಿಲ್ಲ ಅಮೋಷನ್ ಶಾಖದವ್ರಿಗೆ ಹಾ ಅದಕ್ಕ ನಮಗೆ ಯಾಕೆ ಗುರುವಿಲ್ಲ ನಾನ್ ಪಾಕಿಸ್ತಾನದಾಗಿದ್ದೇವನ ತಿಂಗತಿನ್ನ ಹೌದು ಹೌದು ಜಗತ್ತ ಜಗ ಬಿಟ್ಟಿದ್ದೇವನು ಇಲ್ಲ ನಮ್ಗೆ ಯಾಕೆ ರೇವಣಿಸಿದ್ದ ಗುರುವಿಲ್ಲ ಹಾ ಮತ್ ಎಲ್ಬಿಡು ಅಟ್ರಾಪಗಡಿ ಜಾತಿ ಅದಿಲ್ಲಿ ಹೌದು ಗೌಡ್ರ ಹಾಲ್ ಬಣಜಿಯರ್ ಪೈಕಿ ಇಲ್ಲಿ ಹಾ ಅದಾರ ನಿಮ್ಮ ಗುರು ರೇವಣಿಸಿದ್ದ ಅಲ್ಲ ಅಲ್ಲತ್ರ ಅವರು ಒಬ್ಬೊಬ್ರು ಗುರು ಬೇರೆ ಬೇರೆ ಹಾರ ಇಸಲ ನೀ ಯಾ ಮಂದಿ ಅಪ್ಪ ಕೆಂಪಂಗಿ ನೀ ಬಹುಶಃ ನಮ್ಮ ಬಗ್ಗೆ ನೀ ಕಾಣಿಸ್ತೀಯ ಹಲೋ ಅಂಗಿ ಮೇಲೆ ಗೊತ್ತಾತು ಅದಕ್ಕೆ ಹೇಳ್ತಾರ ಅಟ್ರಾಪಗಡಿ ಜಾತಿಗೆಲ್ಲ ತನ್ನೊಂದು ಧರ್ಮಕ್ಕೆ ತಮ್ಮ ಗುರು ಮಾಡ್ಯಾರ ಈ ಸದ್ಯ ಮುಸಲ್ಮಾನ್ ಮಂದಿ ಹರ ಹಾ ಮುಸಲ್ಮಾನ್ ಮಂದಿ ಗುರು ರೇವಣಿಸಿದ್ದ ಅಂದ್ರೆ ಹೆಂಗ್ರಿ ಶಿವ ಏಕಲ್ಲ ಹಜಾರ್ ನಾಮ್ ಅಂದ್ರ ಪರಮಾತ್ಮ ಒಬ್ಬನೇ ದೇವ್ರ ಅಂದ್ರು ಹೌದು ಅದಕ್ಕೆ ದೇವ್ರಂದ್ರು ಹಾ. ಗುರು ಅಲ್ಲಿಲ್ಲ ಅವ್ರು ಇಲ್ಲ ನಮ್ಮ ಶರಣರು ಹೆಂಗಾಗಿ ಹೋಗ್ಯಾರಲ್ಲ ಹಂಗ ಮುಸಲ್ಮಾನ ಸಮಾಜದಾಗ ಮೊಹಮ್ಮದ್ ಪೈಗಂಬರು ದೊಡ್ಡ ಶರಣರಾಗಿ ಹೋಗ್ಯಾರ ಭೂಮಿ ಮೇಲೆ ಹಾ ಅಂತವ್ರ ಗುರು ಅವ್ರ ಹಾರ ಅದಕ್ಕೆ ಹೇಳ್ತಾರೆ ನಿಮ್ಗ ಅವ್ರ ಧರ್ಮಕ್ಕೆ ಅವ್ರು ಕೂಡ ಜಗತ್ತೇ ಗುರು ರೇವಣಿಸಿದ್ದ ಅನ್ಬೇಡ್ರಿ ಇವಾಗ ಗುರ್ತೈಗಳು ನಾವ್ ಹೇಳ್ತೇವೆ ಹೇಳ್ತೇವೆ ಅಟ್ಟಂದ್ರ ನೋಡಿದ್ರ ಅನ್ರಿ ಯಾಕನ್ನ ನಿಮ್ಗೆ ಪೂಜಾರ ಮಾಡುದು ನಾವು ಯಾರು ಅಭ್ಯಂತರ ಇಲ್ಲ ಹಾ ಜೋಡಿಸ್ಬೇಕ ಸ್ವಾಮಿಲಿಂಗ ನಮ್ಮ ಗುರುವನ್ನ ನಮ್ಗೆ ಎಲ್ಲಿ ನಮ್ಮ ಮಠ ಮನೆಯಾಗ ಎಲ್ಲಿ ನೋಡ್ರಿ ರೇವಣಿಸಿದ ಗುರುವತ್ತೆ ಎಲ್ಲಿ ಬರಲ್ಲ ಈ ಸದ್ಯ ಅನಾನ ಶೀಟ್ ಬರ್ತದ ನಮ್ಮ ಬೀಗರಾರು ಎಲ್ಲಿ ಕುಮಟಿಗೆ ಸರೋರ್ಕಾರ ಹಾ ಅವ್ರ ಅಡ್ಡ ಹೆಸರು ಏನಂತಾರ ಸರೋರ್ ಅತ್ತಾರ ಸರೂರು ಕುಮಟಿಗೆ ರೇವಣಿಸಿದ್ರ ಪೂಜೆ ಮಾಡಿ ಸರೋವರ ಮತ್ತಲ್ಲಿ ಸರೋವರ ಕಾನ್ ಹಾರ ಅಲ್ಲಿ ಸದ್ಯ ಮುದ್ದೇಬಾಳ ತಾಲೂಕದಾಗ ಅಲ್ಲಿ ಸರೋವರ ಅಡ್ಡ ಹೆಸರು ಅವರು ನಮ್ಮನ್ನ ಇಡ್ತಾನ ಆತ ಏನಾದ್ರು ಈ ಸದ್ಯಕ್ಕೆ ಅವ್ರು ನಮ್ಗೆ ಬೀಗರದಾರ ಅವ್ರು ನಿಮ್ಮ ಗುರುಗಳು ನಿಮ್ಮ ಗುರುಗಳು ನಾ ಸುಳ್ಳು ಮಾತಾಡಲ್ಲ ಕುಮ್ಮಟಿಗೆ ಅವರೇ ಪೂಜಾರಿಗಳು ನಮ್ಮಲ್ಲಿ ಹಾರ ನಮ್ಮ ಅವನ್ ತವ್ರ ಮನಿನ ಕುಮಟಿಗೆ ನಿಮ್ಮ ಅವನ್ ತವ್ರ ಮನೆ ಅಣ್ತಮ್ಮ ನಮ್ಮಲ್ಲಿ ಏನ್ ಮಾಡ್ತಾರ ಕಸ ಹುಡುಗುತ್ತಾರ ಅದ ಎದಕ್ಕಿದ್ದಂಗೆ ಹೇಳುದು ಹಾ ಅದಕ್ಕೆ ಹೇಳ್ತಾ ನಿನಗ ಬಹಳ ಕೆಟ್ಟ ವಿಷಯ ಅವ ಹಾ ಅದಕ್ಕೆ ನಮ್ಮ ಜಾತಿಗೆ ನಮ್ಮೇ ಗುರುವ ಹೌದು ಯಾವ ಜಾತಿ ಯಾ ಗುರುಗಳು ಅವರೇ ಮಾಡ್ಬೇಕಾಗ್ಯದ ಹೌದು ಅದಕ್ಕೆ ಹಾದಿ ಬಿಟ್ಟು ಸಾಮಾನು ಮಾರ ಕೇಳ್ಯಾನ ಬಾಯಿ ಏನ್ ಹೇಳ್ತಾಳ ಹೇಳ್ತಾರ ಅದಕ್ಕೆ ನಮ್ಮ ಹಾಲೋಳಿ ಸರ್ ಹೇಳ್ಯಾರ ಅವ್ರ ಟಮ್ ಮಾಲಕರು ಹಾ ಚಾಕ್ 4 ಟಮ್ಟಮ್ಕ 3 4 ಸರ್ ಹೋಗ್ತದ 3 ನಡು ಆಯ್ತ ಸೊಡ್ಡಿ ಬಹಳ ಅನ್ಗಡ್ ಗಟ್ರದ
ಏನ್ ತೋತ್ಯೋ ಯಾವ ಚಪ್ಪಲ್ ಕಳ್ದವ್ ಈ ಅಕ್ಕಿ ಚಪ್ಪಲ್ ಹೆಂಗ್ ಒಯ್ದ್ರಿ ನೀವು ಹಂಗ ನಾ ಬಾಯಿ ಅನ್ನತ್ತಾಳ ಕಕ್ಕ ನಾನು ಗಣಸರಂತ ಚಪ್ಪಲ್ ಹತ್ತಾಳ ಏನೋ ಅವ್ನು ಹಂತಲೇಕ್ ತಂದಿದ್ದೇನೆ ಇಲ್ಲ ಅವ್ರು ಜರ ಬೂಟಿನ ಟೈಪ್ ಅದಾವ್ರಿ ಬೂಟ್ ಇದ್ದಂಗ ಬೂಟ ಯಾರ ಹಾಕೊಂಡ್ರಿ ಕೂಡ್ರಿಪ್ಪ ಯಾಕಂದ್ರೆ ಬಿಡ್ಬೇಡ್ರಿ ಅವು ಹಾ ಹಾ ಯಾಕಂದ್ರ ಮತ್ತ ಅವ್ರ ಎಲ್ಲಿ ಅಕ್ಕ ದಿನ ಒಂದ್ ಊರಿಗೆ ಹೋಗೋರು ಹಾಡ್ಕಿ ಎಲ್ಲಿವ ನಾವು ಚಪ್ಪಲ್ ಮೇಲೆ ಆಸೆ ಹಂಗಿಲ್ಲ ಅದು ಹಂಗಿರಲ್ಲ ಪ್ರತಿಯೊಂದು ಮನುಷ್ಯಾಗ 10 ರೂಪಾಯಿ ಕಡಿತಂದ್ರೆ ಕಾಡ್ತದ ಏನಾರ ಖರ್ಚು ಮಾಡ್ರಿ ಸಿಟ್ಟು ಬರಲ್ಲ ಹಾಳಾಗಲ್ಲ 100 ರೂಪಾಯಿ ಕಳೆದ್ರ ನೋಡ್ರಿ ಒಂದ್ 10 ಲಾಖ ಕಳ್ದಂಗ ಚಂತನ ಮನುಷ್ಯ ಹಾಳಾಳಿ ಆಗ್ತಿರ್ತ ನಿರಾಶೆ ಮಾಡ್ಲಕ್ ಬರಲ್ಲ ಮಾನವ ಜನ್ಮ ಲಕ್ಷ 84 ಜನ್ಮ ತಿರುಗ ಮಾನವ ಜನ್ಮ ಇದು ಕೊನೆ ಜನ್ಮ ಇದು ಅರಿವಿನ ಜನ್ಮದ ಆಶಾ ಮಾಡೇ ಹುಟ್ಟ್ಯದ ಆಶಾದಿಂದ ಮೋಕ್ಷಕ್ಕೆ ಹೋಗ್ಯದ ಯಾಕೆ ದಂಡಿ ಮುಟ್ಟ್ಯದ ಆಶಾ ಜರ ಮಾಡಿಲ್ಲ ಅಂದ್ರೆ ಎಲ್ಲಿ ಹೆಂಡ್ರು ಮಕ್ಕಳು ಪ್ರಪಂಚ ಏನು ಮಾಡಂಗಿಲ್ಲ ಬ್ರಹ್ಮಚಾರಿ ಉಳಿದು ಮಕ್ಳು ಹೆಂಗ್ ಹೊಡುದು ಅದು ಏನ್ ಮಾಡೋದು ಮಕ್ಕಳು ಅದ ಹೆಂಗಂದೀನಿ ಅದಕ್ಕೆ ಹೇಳ್ತಲ್ಲ ನಿನಗ ಜಗತ್ತಿನ ಒಳಗ ಆಶೆ ಬಿಟ್ಟು ಏನೂ ಇಲ್ಲ ಆಶೆ ಬಿಡ್ತಿ ನೀ ದೇವರಾದಿ ಸದ್ಯ ಜಾತಿಗೆ ಹಣಿಗ್ಯಾರ ಜಾತಿಗೆ ಹಣಿಗ್ಯಾರದು ಲೆಕ್ಕ ಹಾಕಿನ ಸಿದ್ದೇಶ್ವರಪ್ಪ ಮಹಾಸ್ವಾಮಿಗಳು ಸ್ವಾಮಿಗಳು ಅಂದ್ರು ಅವ್ರಿಗೆ ಯಾಕೆ ಸ್ವಾಮಿ ಅಂತ ಪದ ಸಿಗ್ಬೇಕಾಗಿದ್ರ ಹುಟ್ಟ 12 ವರ್ಷ ಹಿಡ್ದೆ ಅಂಗಿ ಕಿಶಿ ಹಚ್ಚಲಿಲ್ಲ ಆಶೆ ಮಾಡ್ಲಿಲ್ಲ ರೊಕ್ಕ ಕೈಯಾಗ ಹಿಡಿಲಿಲ್ಲ ಎಲ್ಲಿ 10 ರೂಪಾಯಿ ಹುಟ್ಟದ ಮಗದ್ದ ಕೈಯಾಗ ದಾನ ಮಾಡ್ಲಿಲ್ಲ ಯಾರು ರೊಟ್ಟಿ ಕಿಶೆ ಕೈನೇ ಹಚ್ಚಲಿಲ್ಲ ಯಾರು ಬಂಗಾರ ಕೊಡ್ ರೊಕ್ಕ ರೂಪಾಯಿ ಕೊಡ್ ಟೇಜ್ ಮೇಲೆ ಏರ್ ಕೊಡ್ತಿದ್ರು ಆ ಕಡೆ ಹತ್ತಿರು ಅದಕ್ಕತ್ತಾರ ಜಗತ್ತಿನಾಗ ಮಾತಾಡೋ ದೇವ್ರು ಅಂದ್ರ ಸಿದ್ದೇಶ್ವರಪ್ಪ ಹೌದು ಅದಕ್ಕೆ ಆಶೆ ಇಲ್ಲ ದೇವ್ರ ಒಬ್ಬನಿಗೆ ಅಂದ್ರ ಎಲ್ಲಾರ ಅವನಂಗೆ ಜರ ಆದೇವಂದ್ರ ನೀವು ನೋಡುದು ಹೆಂಗ್ರಿ ಚಡ್ಚಾಣ ವ್ಯಾಪಾರ ಆಗುದಂಗ ಅದಕ್ಕೆ ಹೇಳ್ತಲ್ಲ ಆಶಾ ಯಾರಿಗೆ ಬಿಟ್ಟಿಲ್ಲ ಮನ್ ಮರೆ ಮಾಯಾ ಮರೆ ಮರೆ ಈಶ್ವರ ಆಶಾ ತೃಷ್ಣ ಕವಿ ನೈ ಮರೆ ಕಬೀರ್ದಾಸ್ ಹೇಳ್ಯಾರ ಸತ್ತ ಬಳಗ ಸದ್ಯಕ್ಕೆ ಇದು ಆಶಾ ಬಿಟ್ಟಿಲ್ಲ ಅಂತ ಹೇಳಿ ಕಬೀರ್ದಾಸ್ ದೊಡ್ಡ ಶರಣರಾಗಿ ಹೋಗ್ಯಾರ ಅಂತ ಶರಣರು ಹೇಳ್ಯಾರ ಬಾಯಿ ಬಾಳ ಗುಮ್ಮರಿಗೆ ಬೆಳಿಬೇಡ ಜರ ನನಗ್ ತಟ್ಲತ್ತದ ಗಂಟ್ಲಾಗ ಸುಮ್ ಕೂತಿ ನೋಡಿ ಬಹಳ ಆಡ್ತಾರ ಹೋಗ್ತಿದ್ದಾಗ ಯಾಕಂದ್ರ ಎಲ್ಲಾ ಮಾಡ್ಲಕ್ ಬರ್ತಕ್ಕ ಸೋಮ ಮಾಡ್ಲಕ್ ಬರಲ್ಲ ಯಾರಿಗೆ ಅದಕ್ಕ ಈ ಒಂದು ಚಾಳಿ ಹಾಡಿ ನಮ್ಮ ಮಗಳಿಗೆ ಪಾಳಿ ಹೋಗ್ತದ ಯಾರೋ ಗದ್ದಲ್ ಮಾಡ್ಬೇಡ್ರಿ ಶಾಂತ ರೀತಿಯಿಂದ ಕೂತು ಕೇಳ್ರಿ ಯಾಕಂದ್ರ ಆಕೆ ಹಾಡಿಕೆ ಅಂದ್ರ ನಾವ್ 41 ವರ್ಷ ಹಾಡುದು ಅಟ್ಟೆ ಗೌಡ ಈಕಿ 9 ವರ್ಷನಾಗ ನಮ್ಮ ರೊಕ್ಕ ಕೊಟ್ಕೊಂಡ್ರು ಒಂದ್ ರಾತ್ರಿ 18,000 ಅದರ ನಾನು ಹಾಡಿಕೆ ಸೋಟಕ್ ನಿನಗೆ ಹೇಳ್ಬೇಕಾಗಿದ್ರ ಎಲ್ಲಪ್ಪ ಅಂದ್ರೆ ಇಲ್ಲಿ ಶಿಡ್ಯಾಣಕ ಕಂದರೇ ಪಾಂಡ ಕರ್ಸೂರು ಶೀಲವಂತಿ ಗುಡಿ ಮುಂದ ರೊಕ್ಕ ಕೊಟ್ರು ನನಗೆ ಎಷ್ಟು 151 ರೂಪಾಯಿ 151 ರೂಪಾಯಿ ಕೊಟ್ಟು ಸೈಕಲ್ ಮೇಲೆ ಬಂದೇವಲ್ಲಿ ಅಲ್ಲಿ ಹಾಡಿ ಬೆಳಗನ್ ಹಂಗೆ ಹೊಂಟೆವು ಮುಂದೆ 300 ಆಯ್ತು ಪಾಶೆ ಆಯ್ತು 1,000 ಆಯ್ತು 2,000 ಆಯ್ತು 3,000 ಆಯ್ತು ಅಲ್ಲಾಗ ನಾ ಹಾಡಾಕರ 10 ವರ್ಷ ಮಾಹಿತಿ ಇದ್ದಿಲ್ಲ ಗೌಡ ಬೀರ ನಾ ಬಿಜರಿಗೆ ಅವ್ನ ಹಾಡಾಕರ ಮಾಹಿತಿ ಇದ್ದಿದ್ದಿಲ್ಲ ಸೋಮ್ ಹಲಬದು ದನ ಹಲಬದ ಹೊತ್ತು ಹೊಂಡ್ತಾನ ಯಾರಿಗೆ ಕೇಳಿಸ್ಬೇಕಲ್ಲ ಕಂಡಪಟ್ಟಿ ಮಂದಿ ಮಾಹಿತಿ 10 ವರ್ಷ ಹಾಡಿದೆವು ಮುಂದ್ ಒಂದ್ ಮಾಹಿತಿ ಕೊಡ್ಲಕತ್ರ ಮುಂದ್ ಹಾಡೋರಿಗೆ ಈಗ ಏನ್ ಮುಂದ್ ಹಾಡೋರಿಗೆ 3 ಹಿಂದ್ ಹಾಡೋರಿಗೆ ಯಾರು ಮಾಹಿಕವಿ ಹಂಗ ಹಲಬಲಿಗೆ ಯಾರು ತಾಳ್ಬಲಿಗೆ ಅಪರೇಷನ್ ಆಗಿ ಹೋಗ್ತದ ನಡೆಯಂಗಿಲ್ರಿ ಅದಕ್ಕ ಅಟ್ಟೆಲ್ಲ ಮಾಡಿ ಎಲ್ತಾನ ನಮ್ದು ಬಂದ ನಾವೆಲ್ಲ ಚಡ್ಚಂದವ್ರು ಆಸ್ಪಾಸ್ ಯಾರಿ ಹಾಲೋಳಿ ಮತ್ತೆ ನಿಮ್ದು ಎಲ್ಲ ಪುಣ್ಯ ನಮಗ ತೆಲಗಾಯವ್ರ ಪುಣ್ಯ ನಮಗೂ ಅದ ತೆಲಗಾಯ ಹೋಗಿದ್ ಕೇಳ ಮಣ್ ಪೂಜಾರಿ ಇದ್ದವನ ಊರಾಗ ಹೆಂಗಾಯ್ತೋ ತೆಲಗಾಯ ಹೇಳಿ ನಿಮ್ ಊರಾಗ ಕತ್ತಲಿ ಊರಿಗೆ ಕತ್ತಲಿ ಅವ್ ನಿಮ್ಮ ಪ್ರಾಂಡನ ಮ್ಯಾಲಿ ಕತ್ತಲಿ ಕೇಳ ಮುತ್ತ ಕತ್ತಲಿ ಬೀತಲ್ಲಿ ಹಂಗೆ ಹಲರ್ತಿದನ ಅದಕ್ಕೆ ಇಲ್ತಾನ ಏನೋ ನಡೆದಪ್ಪ ಅಂದ್ರ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲ ಪ್ರೇಮ ಮಾಳಿಂಗರ ಎಟ್ಟು ಬೈದ್ರ ಸದ್ಯಕ್ಕೆ ಆತ್ಮದ ಗತಿದೆಯಪ್ಪ ನೀ ನನ್ನ ಕಾಡ್ಬೇಡ ಹರ್ಯಾಗ ನಾ ಹಂಗೇತಿದ ಕ್ಯಾಟ ದೇವ್ರ ಹುನ್ನೂರ್ಸಿದ್ರಿ ತಿಳ್ದಂಗ ಬೈದ ಕೊಂಡೂರ್ ಮಠದಾಗ ಹೋಗಿನ ಹಳ್ಯಾಗ ಮಂದಿ ಗೊತ್ತಿತ್ತಿಲ್ಲ ನೋಡ ಏನೋ ಇದು ಫೈನ್ ಹೊಲಿ ಮರಿ ಹತ್ತಿರ ಬರೇ ನನಗ ಹಂಗ ಹಳ್ಯಾಗ ದೇವ್ರಿಗೆ ಅಂದಂಗ ಈಗ ಅಂದ್ರೆ ನಾವು ಹೆಟ್ಟೆ ಬಿಡ್ತಾರ ಅದಕ್ಕೆ ಹಳ್ಯಾಗ ನಕ್ಕೇತಿ ನಡೆದಿಲ್ಲ
ಈ ಒಂದ್ 5 ನುಡಿ ಚಾಲಿ ಹಾಡಿ ಹಾಡು ನಮ್ಮ ಮಗಳಿಗೆ ಪಾಳಿ ಹೋತದ. ಹೌದು. ಅಂಬಾಭಾವಿನಿ ಜಗನ್ಮಾತ ಸಂಗೋರಾಯನ ಔಷಧ ಕೇಳಿವ ನವ್ನ ಹಾ ಎದಕ್ಕೂ ಅನ್ಸುದಿಲ್ಲಕಿ. ಹಾ ನೋಡ್ರಿ ಎಲ್ಲಿ ಬೇ ನೋಡ್ರಿ ನೀವು ಇಂದಿರಾ ಗಾಂಧಿ ಏನೋ ಹಣಿ ಬಣಿ ಕೇಳಿ ಆಪರೇಷನ್ ಮಾಡಿ ಅದಕ್ಕೆ ಬೇಟಿಗೆ ಬೇರೆ ಕೇಳಿಕಿ. ಹಾ ಈಗ ಹೇಗೇನೆ ಮಾಡಲ್ಲ, ಅಲಗಾರ್ಜಿ ಮ್ಯಾಲ ಸಿಕ್ಕರ್ ಆಪರೇಷನ್ ಮಾಡ್ತಾಳೆ. ಹೌದು ಹೌದು. ಅದು ಮಗಳ ನೋಡಿ ಹೇಳಿಲ್ಲ ಅಕ್ಕನೇ ಮಾಯಾಗಿ ಹೆಂಗ ಅದ ಜಗತ್ತಿನೊಳಗ ಹಾ ಹಳ್ಯಾಗ ಹಾಡೋರು ಹೆಣ್ಣಿಗೆ ಅನ್ಬೇಡಕ್ಕ ಮನ್ಯಾಗ ಹಾಡ್ದವ್ರ ಬಾಯಿ ಹಾ ಹೆಣ್ಣಿಂದೇ ನೀವು ಸಂಸಾರ ಸರಳ ಅಂದ್ರು. ಹೆಣ್ಣಿಂದೇ ನಿಮ್ ಕಣ್ಣು ಇದ್ದಂಗತ್ತಳ. ಮತ್ತ ಅಕ್ಕನೇ ಮಾಯವ ದೈತ ಮನಸ್ಸು ಮಾಡಿ ಕೇಳಿದ್ರ ಅಕ್ಕ ಮಾಯಾಗ ಹಿಡ್ದಾಕರ ಬೀರ್ ದೇವ್ರ ಬಂದು ಉಳಿಸುದ ತಂಗಿ ಏನ್ ಅಕ್ಕ ಉಳಿಸುದ ಅಲ್ಲಿ. ಆ ಬಗಲಾಗ ಬಂದ ಬೀರ ದೇವ್ರ ಬಂದ ಕೇಂದ್ರ ದೈತನ ಹೊಡೆದ ಹಾ ಅಯ್ಯಾಗ ನಿಮ್ಮ ಅಕ್ಕ ಕಪ್ ಕೂತಳು ಅಕ್ಕಿನೇ ಹೊಡಿಬೇಕಾಗಿತ್ತು. ಹೇಳ ಹೆಣ್ಣಿನಿಂದ ಎಲ್ಲ ಸರಳತ್ತ, ಹೆಣ್ಣಿಂದ ಎಷ್ಟೋ ಮಂದಿ ಹಿಡ್ದಾರ ಗೌಡ. ಹಾ ಈ ಬಾಯಿಗೇನು ಗೊತ್ತ ಕಲಿಯೋಗದಾಗ ಹೌದು. ಪಂಚರ್ ಮೇಳ ಅಲ್ಲದ ಹಿಂದಕ್ಕ ಗೋರಖನಾಥ ತಿಪ್ಪ್ಯಾಗ ಹುಟ್ಟದ. ತುಪ್ಪ ಹುಟ್ಟಾನ 12 ವರ್ಷ ಬೋಧಿ ಇತ್ತ ತಿಪ್ಪ್ಯಾಗ. ಗೋರಖನಾಥ ತಿಪ್ಪ್ಯಾಗ ಹುಟ್ಟ್ಯಾನ. ಅಳಗೆಲ್ಲಿ ಹೆಣ್ಣಿತ್ತು ಕಾಣಿಪನಾಥ್ ಕಿಮ್ಯಾಗ ಹುಟ್ಟ್ಯಾನ. ಕಿವ ಹುಟ್ಟಾನ. ನರಸಿಂಹನವತಾರ ತಾರದಂತ ಭಗವಂತ ಕೊಮನಾಗ ಹುಟ್ಟ್ಯಾನ. ಕಮಲ ಹುಟ್ಟಾನ. ಅಳಾಗ ಕೊಮನಾಗ ಯಾರು ಗಂಡ ಅಂತಿದ್ರು ತಮ್ಮ ಇಲ್ಲ. ಏ ಹೆಣ್ಣ ಹಡಿಬೇಕಾಗಿದ್ರ ಹೆಣ್ಣಿನಿಂದ ಜಗ ಆಗ್ಯಾದ ಹಿಂಗಲ್ಲಕ್ ಹೋಗ್ಬೇಡ. ಹೌದು. ಮೊದಲು ಹುಟ್ಟದ ಅಖಂಡೇಶ್ವರ ಪರಮಾತ್ಮ ಒಬ್ಬ. ಮುಂದ ಅನಂತ ಯೋಗ ವಿಸ್ತಾರ ಯೋಗ ತಾರಾಜ ಯೋಗ ತಾಂಡಾಜ ಭಿನ್ನಜ ಮನೋರಂಜ ಮನಯುಕ್ತ ಅಲಂಕರ್ತ ತೀರ್ಥ ದ್ವಾಪಾರ ಕಲಿ. ಯಾವಾಗ ಅನಂತ ಯೋಗ ಆದ ಬಳಿಕ ವಿಚ್ಚಾಗನ ಕರ್ತಯಾಗ ಅಂದ್ರ ತ್ರಿತಾಯೋಗದಾಗ ಪ್ರಪಂಚ ಮಾಡೋ ಸಲುವಾಗಿ ಇಚ್ಛಾ ಆಯ್ತು. ಅಲ್ಯಾಗ ಶಕ್ತಿ ಹುಟ್ಟ್ಯದ. 3 ಅಡ್ಡ ಯೋಗ ಅಚ್ಚಿ ಕಡೆ ಪರಮಾತ್ಮ ಹಾನ. ಅದಕ್ಕೆ ನಿನ್ನಿಂದ ಆಗ್ಯಾತ, ನೀ ಎಲ್ಲಕ್ ಹೋಗ್ಬೇಡ್ಯವ. ಅದಕ್ಕೆ ಜಗತ್ತಿನಾಗಿ ಹೆಣ್ಣಿನಿಂದ ಅದಲ್ಲ ಹಿಂದಕ್ಕೆ ಬೇರೆನೆ ಹಾಕೋತ್ ಬಂದಾವ. ಅದಕ್ಕೆ ಹೇಳ್ತಲ್ಲ ನಿನ್ನಿಂದ ನಮ್ಮ ಸಂಸಾರ ಸರಳಕ್ ಹೋಗ್ಬೇಡ ಗೌಡ್ರ, ನಮ್ಮ ಸಂಸಾರ ನಡೀತಾವೆ. ಅದಕ್ಕೆ ದೇವ್ರ ಹಿಂಗ್ ಮಾಡಿಟ್ಟಂತ ಮಾತದ. ಈಗ ಮಾಡತ್ ನಮಗ್ ಕೂತೀನಿ, ಈಗ ನಮ್ ಕೈಲ ಆಗಲ್ಲ. ಅದಕ್ಕಲ್ಲ ಹೇಳ್ತದ ದೇವ್ರು ಆಗಲೇ ಹೇಳಿ ದೇವ್ರು ಮಾಡೋದು ಬೇರೆ, ನಾವು ಮಾಡೋದು ಬೇರೆ. ಆಶಾ ಇಲ್ಲಿ ಓದು ಬದುಕಿಲ್ಲ. ಗೌಡ ಜರ ಬಿಸಿಲೇರ ನೀರ್ ಕಾಸ್ಕೊಂಡ್ ಬಾಜಾರ ನೋನ ಚಟ್ ಬಿರ್ಸು ಸುಡ್ಬೇಕು ನೋಡು. ಯಾರು ಹೇಳಿ ನಿರ್ವಹಣೆ ಇಲ್ಲ. ತೋರೋ ಜವಳಿ ಜರ ಆಟ ಮುಂದೆ ಹಿಡಿ ನಿದ್ರಲ್ಲ